ನಮಸ್ಕಾರ ಗುರು. ನನ್ನ ಇನ್ನೊಂದು ವೀಡಿಯೋಗೆ ಸ್ವಾಗತ ಸುಸ್ವಾಗತ ಎಲ್ರಿಗೂ. ಇವತ್ತು ನಾವು ಹೋಗ್ತಾ ಇದ್ದೀವಿ ಜಿಮ್ಗೆ. ಈ ರೋಡಲ್ಲಿ ಹೋಗುವಾಗ ವೀಡಿಯೋ ಮಾಡೋಕ್ಕೂ ಭಯ ಆಗ್ತೈತೆ, ಯಾಕಂದರೆ ಎಲ್ಲಿ ಯಾರು ನೋಡಿ ನಮ್ಮ ವೀಡಿಯೋ ಏನಕ್ಕೆ ಮಾಡ್ತಾರೆ ಅಂತ. ಹಂಗೋ ಹಿಂಗೋ ಜಿಮ್ ಹತ್ರ ಬಂದ್ವಿ. ಜಿಮ್ ಎಂಟ್ರಿ ಆಯ್ತಿದ್ದಂಗೆ ನೋಡಿ, ಒಬ್ಬೊಬ್ಬರು ಅವ್ರು ವರ್ಕೌಟಲ್ಲಿ ಎಲ್ಲರೂ ವರ್ಕೌಟಲ್ಲಿದ್ದರೆ ಒಬ್ಬೊಬ್ಬರು ಮಾತಾಡ್ಕೊಂಡಿತ್ತವ್ರೆ, ಇನ್ನೊಬ್ಬೊಬ್ಬರು ಏನೇನು ಚೇಷ್ಟೆ ಮಾಡ್ತಾ ನಿಂತವ್ರೆ. ಅವರೆಲ್ಲರನ್ನೂ ನೋಡಿಕೊಂಡು ಗೊತ್ತಿರೋರೆಲ್ಲರನ್ನೂ ಮಾತಾಡಿಸ್ಕೊಂಡು, ನಮ್ದು ಇವತ್ತು ಶೋಲ್ಡ್ರ್ ವರ್ಕೌಟ್ ಇತ್ತು, ಅದಕ್ಕೆ ವಾರ್ಮಪ್ ಮಾಡಿಕೊಂಡು ಇನ್ನೇನು ಮುಗಿಬೇಕಿತ್ತು ವಾರ್ಮಪ್ಪು. ಅಷ್ಟರಲ್ಲಿ ಇವಣ್ಣ ಬಂದು ನಂದೊಂದು ವೀಡಿಯೋ ಅಂತ 2 ಬೆರಳು ತೋರಿಸ್ತಾನೆ. ಅದೇನು ಅಂತ ನನಗೂ ಗೊತ್ತಾಗಲಿಲ್ಲ. ಅವ್ನು ನೋಡಿಕೊಂಡು ನಾವು ಸ್ಟಾರ್ಟ್ ಮಾಡಿದ್ದೆ. ಸ್ಮಿತ್ ಮೆಷಿನಲ್ಲಿ ಶೋಲ್ಡರ್ ಬಾರ್ ಪ್ರೆಸ್ ಮಾಡಿದ್ವಿ ಫಸ್ಟು. ಅದನ್ನು ಮುಗಿಸ್ಕೊಂಡು ಸೀಟೆಡ್ ಲ್ಯಾಟ್ರಲ್ ರೈಸ್ ಮಾಡುವಾಗ ಸ್ವಲ್ಪ ಕಷ್ಟನೇ. ಅದಾದಮೇಲೆ ಡಂಬಲ್ ಫ್ರಂಟ್ ರೈಸ್ ಮಾಡ್ಕೊಂಡು ಹಿಂದೆ ನಗಾಡ್ದ ಕೂತವನೊಬ್ಬ. ಹಂಗೆ ಡಂಬಲ್ ಫ್ರಂಟ್ ರೈಸ್ ಮಾಡ್ಕೊತ ಇದ್ದಾಗ ಒಬ್ಬ ಅಣ್ಣ ಬಂದ ಮಧ್ಯದಲ್ಲಿ. ಅವನು ಏನು ಮಾಡ್ತವನೆ ಅವನಿಗೆ ಗೊತ್ತು. ಸ್ಪೈಡರ್ ಮ್ಯಾನ್ ಆಗೋವನು ಇಲ್ಲ ಕುಂಫು ಕಲಿತವನು, ಅವನು ಏನು ಮಾಡ್ತವನೋ ಅವನಿಗೆ ಗೊತ್ತು. ಅಲ್ಲಿ ಅವನೊಂಚೂರು ನಗಾಡ್ಕೊಂಡು ಅವ್ನು ನೋಡಿಕೊಂಡು ಆ ಅಣ್ಣನ ಸೈಡಿಗೆ ಕಳಿಸಿ ನಾವು ಮಾಡಿದ್ದೆ ಶೋಲ್ಡರ್ ಡಂಬಲ್ ಪ್ರೆಸ್ ಮಾಡಿಕೊಂಡು 25 kg ಎತ್ಕೊಂಡು, ಆಮೇಲೆ ಇವನೊಂದು ಸ್ವಲ್ಪ ರೇಗಿಸ್ದ, ಅಲ್ಲಿ ವೀಡಿಯೋ ನೋಡು ಅಂತ. ನಾನು ವೀಡಿಯೋ ಹಾಕ್ಬಿಟ್ಟು ಏನಾದ್ರು ಮಾಡಿಬಿಡು ಅಂತ ಅವನು ಮಾಡ್ಕೊಂಡು ನಿಂತಿದ್ದ. ಅದಾದಮೇಲೆ ಇವನಿಗೆ ಹೆಂಗೆ ಅಂತ ಹೇಳ್ಬಿಟ್ಟು ವರ್ಕೌಟ್ನ ನಾವು ಮಾಡಿದ್ದೆ. ಕೇಬಲ್ ಲ್ಯಾಟ್ರಲ್ ರೈಸ್ ಮಾಡೋವಾಗ 1 ನಿಮಿಷ ನೋಡಿ ಅವಣ್ಣ ಹಿಂದೆ ಏನು ಮಾಡ್ತಾನೆ ಅಂತ. ಅಣ್ಣ ನಮ್ಮ ಪಾಡಿಗೆ ನಾವು ನಗಾಡ್ಕೊಂಡು ವರ್ಕೌಟ್ ಮಾಡ್ತಾಯಿದ್ರೆ ಅಣ್ಣ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಾವನೆ ಹೆಂಗೆ ಬೇಕು ಹಂಗೆ ನೋಡಿ. ಹಂಗೆ ಕೇಬಲ್ ಲ್ಯಾಟ್ರಲ್ ರೈಸ್ ಮುಗಿಸ್ಕೊಂಡು ಲಾಸ್ಟ್ ಸ್ಟ್ರಕ್ಸ್ ಮಾಡ್ತಾಯಿದ್ವಿ. ಸ್ಟ್ರಕ್ಸಲ್ಲಿ ಜಾಸ್ತಿ ಏನು ವೆಯ್ಟ್ ಆಗಿಲ್ಲ, 20ಇಂದ ಸ್ಟಾರ್ಟ್ ಮಾಡಿದ್ದೀವಿ. 20 ಅಷ್ಟೇ, ಜಾಸ್ತಿ ಅಂದರೆ ಒಂದು 30-40 ಹಾಕಬೋದು ಅಷ್ಟೇ ಆ ಕಡೆ ಈ ಕಡೆ. ಅದನ್ನೆಲ್ಲ ಮುಗಿಸ್ಕೊಂಡು ಜಿಮ್ಗೆ ಬಾಯ್ ಹೇಳಿ ನಾವು ಬಂದ್ವಿ ಮನೆ ಕಡೆ. ಇಷ್ಟ ಆಗಿತ್ತು ಇವತ್ತು ವಿಡಿಯೋ. ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.